ಎಲ್ರಿಗೂ ನಮಸ್ತೆ. ನಾನು ಮಧುರ. ಕೆಲವಷ್ಟು ಜನ ಕೇಳ್ತಾ ಇದ್ರಿ, ಯಾವ ಇನ್ಸೆಕ್ಟಿಸೈಡ್ ಅಥವಾ ಕೀಟನಾಶಕ ನೀವು ಉಪಯೋಗಿಸ್ತೀರಿ ಹೇಳಿ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇಷ್ಟರವರೆಗೆ ಹಾಗೆ ಈಗ ಉಪಯೋಗಿಸ್ತಾ ಇರುವಂತಹ ಕೀಟನಾಶಕ ಯಾವುದು ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನಾನು ತರಕಾರಿ ಗಿಡಕ್ಕೆ, ಹೂವಿನ ಗಿಡಕ್ಕೆ ಎಲ್ಲದಕ್ಕೂ ಕೂಡ ಇದನ್ನೇ ಉಪಯೋಗಿಸ್ತೇನೆ. ಇದರಲ್ಲಿ ತುಂಬ ಲೀಸ್ಟ್ ಕೆಮಿಕಲ್ ಇರೋದು, ಅಂದರೆ ತುಂಬ ಕಡಿಮೆ ಕೆಮಿಕಲ್ ಇರೋದು. ಯಾಕಂದರೆ ಸ್ವಲ್ಪ ಆದರೂ ಈ ನೀಮ್ ಆಯಿಲ್ ಅಥವಾ ಕಹಿಬೇವಿನ ಎಣ್ಣೆಯನ್ನು ಕರಗಿಸಲಿಕ್ಕೆ ಸಾಲ್ವೆಂಟ್ ಉಪಯೋಗಿಸ್ತಾರೆ. ಇದು ನೋಡಿ, ನಾನೀಗ ಸದ್ಯಕ್ಕೆ ಪರ್ಚೇಸ್ ಮಾಡಿದ್ದು 1 ಲೀಟರ್ನ ದೊಡ್ಡ ಬಾಟಲ್ ನೀಮ್ ಫೈಟರ್ ಹೇಳಿ. ಇದರಲ್ಲಿ ಕೆಮಿಕಲ್ ತುಂಬ ಕಡಿಮೆ ಇದೆ. 90%ನಷ್ಟು, ನಾವು ಬಾಟಲ್ನ ಹಿಂದ್ಗಡೆ ನೋಡಿದರೆ 90%ನಷ್ಟು ಇದರಲ್ಲಿ ನೀಮ್ ಆಯಿಲ್ ಅಥವಾ ಕಹಿಬೇವಿನ ಎಣ್ಣೆ ಇದೆ. ಅದು ಬಿಟ್ಟು ಬೇರೆ ಏನಿಲ್ಲ. ಅದು ಅಲ್ಲದೆ 10%ನಷ್ಟು ಸಾಲ್ವೆಂಟ್ ಉಪಯೋಗಿಸಿದ್ದಾರೆ. ಯಾಕಂದರೆ ಈ ಎಣ್ಣೆಯ ಅಂಶವನ್ನು ಕರಗಿಸಲಿಕ್ಕೆ ಉಪಯೋಗಿಸ್ತಾರೆ. ಯಾಕಂದರೆ ಇದನ್ನು ಸ್ಟೋರ್ ಮಾಡಬೇಕಲ್ವ, ಆ ಉದ್ದೇಶದಿಂದ. ಇಲ್ಲಿ ಅವ್ರು ಹೇಳಿದಾಗೆ 3 ರಿಂದ 4 ml 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಿದರೆ ಆಯಿತು. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸಣ್ಣ ಸಣ್ಣ ಬಾಟಲ್ ತರುವ ಬದಲು ಒಮ್ಮೆಲೆ 1 ಲೀಟರ್ ಇದ್ದು ತಗೊಂಡು ಬಂದಿದ್ದೇನೆ. ಅದರಲ್ಲಿ ಹೇಗೆ ಇನ್ಸ್ಟ್ರಕ್ಷನ್ಸ್ ಇದೆ ಹಾಗೆ ನಾವು ಅದನ್ನು ನೀರಿನೊಂದಿಗೆ ಮಿಶ್ರಣ ಮಾಡಿ ನಾವು ಉಪಯೋಗಿಸಿದರೆ ಆಯಿತು. ಇನ್ನೊಂದು ನಾನು ಕಳೆದ ಬಾರಿ ತಂದದ್ದು ರ್ಯಾಲಿ ನೀಮ್ ಹೇಳಿ. ಇದನ್ನು ಕೂಡ ನೀವು ನನ್ನ ಹಳೆ ವಿಡಿಯೋಗಳಲ್ಲಿ ನೋಡಿರ್ಬೋದು. 100 mlನ ಬಾಟಲ್ ತಂದಿದ್ದೆ, ಮತ್ತೆ ನಮಗೆ ಸಿಗಲಿಲ್ಲ. ಈ ರ್ಯಾಲಿ ನೀಮ್ಗಿಂತಲೂ ಮೊದಲು ನಾನು ಸಾಕಷ್ಟು ಬಾರಿ ತಂದದ್ದು ನಿಂಬಿಸೈಡ್ ಹೇಳಿ. ನಂಗೆ ಅದರ ಬಾಟಲ್ ಈಗ ಇಲ್ಲ. ನನ್ನ ಹಳೆ ವಿಡಿಯೋದಲ್ಲಿ ನೀವು ಖಂಡಿತ ಗಮನಿಸಿರ್ಬೋದು. ಇದಿಷ್ಟನ್ನು ನಾನು ಸುಮಾರು ಸಮಯದಿಂದ ಉಪಯೋಗಿಸ್ತಾ ಇರುವಂಥದ್ದು.